ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತು ₹2,000 ಬಿಡುಗಡೆ ಆಗ್ತಾ ಇದೆ. ಹೌದು. ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುಮಾರು 2 ತಿಂಗಳ ಹಣವನ್ನಾದ್ರೂ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಈ 33ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಸುಮಾರು ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ 32ನೇ ಕಂತಿನ ಹಣವು ಕೂಡ ಬಂದಿಲ್ಲ ಅಂದ್ರೆ ಏನು ವರಿ ಮಾಡ್ಕೊಳ್ಬೇಡಿ. ದುಡ್ಡು ಯಾಕೆ ಬರ್ತಾ ಇಲ್ಲ, ಏನು ಎಂತ ಅಂತಾನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸಾಧ್ಯವಾದ್ರೆ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಈ 13 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಬೇಕು. ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಗೃಹಲಕ್ಷ್ಮಿಯಲ್ಲಿ ಸುಮಾರು 4ರಿಂದ 5 ಕಂತುಗಳು ಪೆಂಡಿಂಗ್ ಉಳಿದಿದ್ವು. ಅದರಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಕ್ಲಿಯರ್ ಮಾಡಿದೆ. ಅದು ಯಾವ್ಯಾವ ತಿಂಗಳ ಹಣ ಅಂತ ನಿಮಗ್ ಗೊತ್ತಿರಬಹುದು. ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ 31ನೇ ಕಂತಿನ ಹಣ ಬಿಡುಗಡೆ ಆಯ್ತು. ನೂತನ ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೊದಲ ಕಂತು 31ನೇ ಕಂತು ಬಿಡುಗಡೆ ಆಯ್ತು. ಅವರು ಬಂದ ಮೇಲೆ ವೆರಿಫಿಕೇಶನ್, ಪರಿಷ್ಕರಣೆ, ರದ್ದು ಮಾಡೋದು ಎಲ್ಲವೂ ಕೂಡ ಆಯ್ತು. ಓಕೆ. ಈಗ ಮತ್ತೆ ಈ ಒಂದು 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು. ಅದು ಏಪ್ರಿಲ್ ತಿಂಗಳ ಹಣ. ಜೊತೆಗೆ ಮೇ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರು. ಅದಾದ ಬಳಿಕ ಅದು 32ನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳ ಹಣ. ಈ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು. ಅದರ ಜೊತೆಗೇನೆ ಜೂನ್ ತಿಂಗಳ ಹಣ ಅಂದ್ರೆ 33ನೇ ಕಂತಿನ ಹಣವು ಕೂಡ ಪೆಂಡಿಂಗ್ ಉಳಿದಿತ್ತು. ಅದಾದ ಬಳಿಕ ನಿಮಗೆ ಗೊತ್ತಿರಬಹುದು, ಈ ಜುಲೈ ತಿಂಗಳದ್ದು ಕೂಡ ಬರಬೇಕು. ಅದಕ್ಕಾಗಿ 34ನೇ ಕಂತಿನ ಹಣವು ಕೂಡ ಪೆಂಡಿಂಗ್ ಉಳಿಸಲಾಗಿತ್ತು. ಸ್ನೇಹಿತರೆ, ಈ ಕಾರಣದಿಂದಾಗಿಲೇ ಸರ್ಕಾರ 4 ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸಿತ್ತು. ಈಗ ಒಂದು ಪ್ರೆಷರ್ ಕೂಡ ಸರ್ಕಾರದ ಮೇಲಿತ್ತು. ದುಡ್ಡನ್ನ ಬಿಡುಗಡೆ ಮಾಡಲೇಬೇಕು ಅನ್ನುವಂತಹ ಅನಿವಾರ್ಯತೆ ಸರ್ಕಾರಕ್ಕಿತ್ತು. ವೆರಿಫಿಕೇಶನ್ ಆದ ತಕ್ಷಣವೇ 31 ಮತ್ತು 32ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ನೀವು ಗಮನಿಸಿರಬಹುದು, 15 ದಿನಗಳಲ್ಲಿ ಕೇವಲ 2 ತಿಂಗಳ ಹಣ ಅಂದ್ರೆ ₹4,000 ಹಣವನ್ನ ಸರ್ಕಾರ ಬಿಡುಗಡೆ ಮಾಡಲಾಗಿತ್ತು. ಆ ಎಲ್ಲ ದುಡ್ಡನ್ನ ನೀವು ಈಗಾಗಲೇ ಪಡ್ಕೊಂಡಿದ್ದೀರಿ. ಈಗ 32ನೇ ಕಂತಿನ ಹಣವು ಕೂಡ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನು ಬಿಡುಗಡೆ ಆಗಬೇಕಾಗಿರ್ತಕ್ಕಂಥದ್ದು 33 ಜೂನ್ ತಿಂಗಳ ಹಣ, 34 ಜುಲೈ ತಿಂಗಳ ಹಣ. ಈ 2 ತಿಂಗಳ ಹಣದಲ್ಲಿ ಮೊಟ್ಟ ಮೊದಲಿಗೆ ಈಗ 33ನೇ ಕಂತಿನ ಹಣವನ್ನ ಕೊಡ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನ ನೀವು ಅದ್ದೂರಿಯಾಗಿ ಆಚರಿಸಲು 2 ತಿಂಗಳ ಹಣವನ್ನ ಕೊಡ್ತಾರಂತೆ. ಈಗ 4-5 ದಿನಗಳಲ್ಲಿ ಈ 33ನೇ ಕಂತಿನ ಹಣ ಬಿಡುಗಡೆ ಮಾಡಿ, ಜೊತೆಗೆ 34ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡಲಾಗತ್ತಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ನಿಮಗೆ ಸುಮಾರು 4 ತಿಂಗಳ ಹಣವನ್ನ ನಿಮಗೆ ಕ್ಲಿಯರ್ ಮಾಡದಂಗ ಆಗತ್ತೆ. ಅಂದ್ರೆ ಸ್ನೇಹಿತರೆ, ನೀವು ಒಟ್ಟಾರೆಯಾಗಿ ₹8,000 ಪಡ್ಕೊಂಡಂಗ ಆಗತ್ತೆ. ಹಾಗಾದ್ರೆ ಇದರಿಂದ ನೀವು ಏನು ಉಪಯೋಗ ಮಾಡ್ಕೊಳ್ತೀರಿ, ಅದು ಮುಖ್ಯವಾದಂತದ್ದು. ಮಹಿಳೆಯರಂತೂ ಸುಮ್ನೆ ದುಡ್ಡಂತೂ ಹಾಳು ಮಾಡೋದಿಲ್ಲ. ಅದನ್ನ ಏನಾದ್ರೂ ಯೂಸ್ ಮಾಡ್ಕೊಳ್ತಾರೆ. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಲಿ ಅಥವಾ ಇನ್ನಿತರ ವಸ್ತುಗಳನ್ನ ಖರೀದಿ ಮಾಡೋಕ್ಕಾಗಿರ್ಲಿ ಬಳಕೆಯನ್ನ ಮಾಡ್ಕೊಳ್ತೀರಿ. ಹಾಗಾದ್ರೆ ಏನು ಬಳಕೆ ಮಾಡ್ಕೊಳ್ತೀರಿ ಅದನ್ನ ಕಮೆಂಟ್ ಮಾಡಿ. ಈಗ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದ್ದು, ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಜೊತೆಗೆ ಹಾಸನ, ಕೊಡಗು, ಇನ್ನು ಚಿಕ್ಕಮಗಳೂರು, ಮಂಡ್ಯ, ಜೊತೆಗೆ ಚಾಮರಾಜನಗರ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಖಾತೆಗಳಿಗೂ ಕೂಡ ಈ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ಈ ದುಡ್ಡು ಬಿಡುಗಡೆ ಆಗ್ತಾ ಇದ್ರೂ ಸಹಿತ ನಿಮಗೆ ದುಡ್ಡು ಬಂದಿಲ್ಲ ಅಂದ್ರೆ, 31ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಯಾವ ತಿಂಗಳ ಹಣವೂ ಕೂಡ ನಿಮ್ಮ ಖಾತೆಗಳಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ 33ನೇ ಕಂತಿನ ಹಣ ಬಂದಿದ್ದೇ ಆದ್ರೆ ಡೆಫಿನೆಟ್ಲಿ ಎಲ್ಲ ಕಂತುಗಳು ಬರುತ್ತೆ. ಯಾಕಂದ್ರೆ ಪರಿಷ್ಕರಣೆ, ಡಾಕ್ಯುಮೆಂಟ್ಸ್ ತೆಗೆದುಕೊಂಡ್ರು, ಬಯೋಮೆಟ್ರಿಕ್ ಮಾಡಿಸಿದ್ರು, ಅದೆಲ್ಲದರ ಬಳಿಕ 31ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು. ಆ ಬಿಡುಗಡೆ ಆಗಿತ್ತಲ್ವಾ, ಅದು ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಬಿಡುಗಡೆ ಆಗಿತ್ತು. ಅದಕ್ಕಾಗಿನೇ ಎಲ್ಲ ಮಹಿಳೆಯರಿಗೂ ಕೂಡ ಎಲ್ಲ ಕಂತುಗಳು ಜಮಾ ಆಗುವಂತದ್ದು. ಇಲ್ಲ 31ನೇ ಕಂತಿನ ಹಣವು ಕೂಡ ಬಂದಿಲ್ಲ, 32ನೇ ಕಂತಿನ ಹಣವು ಕೂಡ ಬಂದಿಲ್ಲ ಅಂದ್ರೆ ನಿಮಗೆ ಯಾವ ತಿಂಗಳ ಹಣವೂ ಕೂಡ ಜಮಾ ಆಗುವುದಿಲ್ಲ. ಇದು ಡೆಫಿನೆಟ್ಲಿ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು. ಯಾಕಂದ್ರೆ ನೀವು ಎಲಿಜಿಬಲ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ದುಡ್ಡು ಜಮಾ ಆಗಿರೋದಿಲ್ಲ. ಅಥವಾ ಎಲಿಜಿಬಲ್ ಇದ್ರು, ಬಯೋಮೆಟ್ರಿಕ್ ಮಾಡಿಸಿದ್ರು, ಡಾಕ್ಯುಮೆಂಟ್ಸ್ ಕೊಟ್ಟರು ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದು ಬ್ಯಾಂಕ್ ಅಕೌಂಟ್ ನ ಕಾರಣ ಆಗಿರತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ಅಂತ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ.
ಕೇಳಿ ಅಲ್ಲಿ ಕ್ಲಾರಿಫಿಕೇಶನ್ ಸಿಗತ್ತೆ. ಹೌದು, ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ. ಆಕ್ಟಿವ್ ಇರ್ಲಿಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ಸಹಿತ ದುಡ್ಡು ಬರೋದಿಲ್ಲ. ಮೊದಲು ಏನು ಮಾಡಿ, ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ ಅಥವಾ ಇಲ್ಲವಾ ಅಂತ ಒಂದು ಸಾರಿ ಚೆಕ್ ಮಾಡಿ. ಅಕೌಂಟ್ ಆಕ್ಟಿವ್ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ. ಸೊ ಲಕ್ಷಾಂತರ ಫಲಾನುಭವಿಗಳು ದುಡ್ಡೇನು ಈಗ ಪಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ದುಡ್ಡೇ ಜಮಾ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ಅಕೌಂಟ್ ಆಕ್ಟಿವ್ ಇರೋದಿಲ್ಲ. ಅಂದ್ರೆ ಬರೀ ಅಕೌಂಟ್ ಅನ್ನ ಬ್ಯಾಂಕ್ ನಲ್ಲಿ ಓಪನ್ ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಅದರಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಮೇಲಿಂದ ಮೇಲೆಗೆ ವಹಿವಾಟುಗಳನ್ನ ಮಾಡ್ತಾ ಇರಬೇಕು. ಈಗ ಗೂಗಲ್ ಪೇ ಆಗಿರ್ಲಿ, ಪೇಟಿಎಂ ನ ಮುಖಾಂತರ ಆನ್ಲೈನ್ ಟ್ರಾನ್ಸಾಕ್ಷನ್ ಆದ್ರೂ ಮಾಡಿ, ಅಥವಾ ಆಫ್ಲೈನ್ ನಲ್ಲಿ ಬ್ಯಾಂಕ್ ಗಳಿಗೆ ಹೋಗಿ ಡೈರೆಕ್ಟ್ ಆಗಿ ಟ್ರಾನ್ಸಾಕ್ಷನ್ ಆದ್ರೂ ಮಾಡಿ. ಒಟ್ಟಾರೆಯಾಗಿ ಅಕೌಂಟ್ ನಲ್ಲಿ ನೀವು ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾ ಇದ್ರೆ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಇರುತ್ತೆ. ಓಕೆ, ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಏನೇ ಡೌಟ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.